ನಮಸ್ಕಾರ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಅಂತ. ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಮ್ಮ ಒಬ್ಬ ಮಿತ್ರರು ನನಗೆ ಒಂದು ಪ್ರಶ್ನೆಯನ್ನು ಕೇಳಿದರು. ತುಂಬಾ ಅಂದರೆ ಅವರು ಡೀಪ್ ಆಗಿ ಇದರ ಬಗ್ಗೆ ಅಂದರೆ ಡೈರಿ ಫಾರ್ಮ್ ಬಗ್ಗೆ ಸರ್ಚ್ ಮಾಡಿ ಹೊಸದಾಗಿ ನಾವು ಫಾರ್ಮ್ ಮಾಡ್ತಾ ಇದ್ವಿ, ಅಂದರೆ ಒಂದು ಡೈರಿ ಫಾರ್ಮನ್ನು ಕಟ್ತಾ ಇದ್ದೀವಿ. ಇದರಲ್ಲಿ ನನಗೆ ಈ ಮುಖ್ಯವಾಗಿ ನನಗೆ ಹತ್ತಿರದ ಸಂಬಂಧಿಗಳೊಬ್ಬರು ಗೀರ್ ಹಸುಗಳನ್ನು ಕೊಡ್ತೇವೆ, ನೀವು ಅದನ್ನು ಸಾಕಾಣಿಕೆ ಮಾಡಿ ಉತ್ತಮ ಲಾಭವನ್ನು ಪಡಿಬೋದು. ಈ ಜರ್ಸಿ HF ಹಸುಗಳ ಒಂದು ಸಾಕಾಣಿಕೆಯಿಂದ ನೀವು ಅಷ್ಟು ಲಾಭ ಪಡೀಲಿಕ್ಕೆ ಆಗಲ್ಲ. ಅದಕ್ಕೆ ನಾವು ಅವುಗಳನ್ನು ಕೊಡ್ತಾ ಇದ್ದೀವಿ. ಅವರು ಸಂಬಂಧಿಗಳಂತೆ ಕೊಡ್ತಾ ಇದ್ದೀವಿ. ಅವುಗಳನ್ನು ನಾವು ತೆಗೆದುಕೋಬೋದಾ ಅಥವಾ HF ಮತ್ತು ಜರ್ಸಿ ಹಸುಗಳನ್ನು ತೆಗೆದುಕೊಂಡು ಫಾರ್ಮನ್ನು ಮಾಡ್ಬೋದಾ? ನಾವೀಗ ಯಾವುದನ್ನು ಮಾಡಿದ್ರೆ ನಮ್ಮ ಫಾರಂ ಲಾಭದಾಯಕವಾಗಿರುತ್ತೆ ಅನ್ನೋದನ್ನು ಒಂದು ಪ್ರಶ್ನೆ ಕೇಳಿದ್ರು. ಆಲ್ಮೋಸ್ಟ್ ನನ್ನ ಎಲ್ಲ ರೈತ ಮಿತ್ರರಿಗೂ ಈ ಒಂದು ಸಮಸ್ಯೆ ಇರ್ಬೋದು. ನಾನೀಗ ಹೊಸದಾಗಿ ಸ್ಟಾರ್ಟ್ ಮಾಡ್ತಕ್ಕಂಥವ್ರು ಗೀರ್ ಅಥವಾ ದೇಶಿ ಹಸುಗಳಿಂದ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ ಲಾಭವನ್ನು ಪಡ್ಕೋಬೋದಾ, ಅಥವಾ ಮುರ್ರಾ ಮತ್ತು ಜಾಫರಾಬಾದ್ ಈ ರೀತಿ ಎಮ್ಮೆ ಒಂದು ಫಾರಮ್ಗಳನ್ನು ಮಾಡಿ ನಾವು ಹೆಚ್ಚಿನ ಒಂದು ಲಾಭ ಪಡಿಬಹುದಾ, ಅಥವಾ ಅತಿ ಹೆಚ್ಚು ಹಾಲು ಕೊಡುವಂತಹ ಅಧಿಕ ಹಾಲು ಕೊಡುವಂತಹ HF ಜರ್ಸಿಗಳನ್ನು ನಾವಿಟ್ಟು ಫಾರ್ಮನ್ನು ಮಾಡಿದ್ರೆ ಯಾವುದರಿಂದ ನಾನು ಹೆಚ್ಚು ಲಾಭವನ್ನು ಪಡಿಬಹುದು, ಯಾವುದನ್ನು ನಾವು ಮುಖ್ಯವಾಗಿ ಪ್ರಾಥಮಿಕವಾಗಿ ನಾವು ಯಾವ ಹಸುಗಳಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರು. ಎಷ್ಟು ಜನಕ್ಕೆ ಡೌಟ್ ಇದ್ದರೆ ಖಂಡಿತ ಅವ್ರಿಗೆ ಡೌಟನ್ನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಮುಖ್ಯವಾಗಿ ಯಾವುದು ಬೆಸ್ಟ್ ಈಗ ಡಿಫ್ರೆನ್ಸ್ ಇರತಕ್ಕಂಥದ್ದು ಏನು, HF ಮತ್ತು ಜರ್ಸಿಗಳಿಗೆ HF ಜರ್ಸಿಗಳು ಅಥವಾ ಗೀರ್ ಅಥವಾ ನಮ್ಮ ಒಂದು ದೇಶಿ ತಳಿಗಳು ಉತ್ತಮ ಕ್ವಾಲಿಟಿ ಹಾಲನ್ನು ಕೊಡುವಂತಹ ಕಾಂಕ್ರೀಜ್ ಆಗ್ಬೋದು, ಗೀರ್ ಆಗ್ಬೋದು, ರೆಡ್ ಸಿಂಧಿ, ಸಾಯ್ವಾಲ್ ಈ ಒಂದು ದೇಶಿ ತಳಿಗಳು ಮತ್ತು ಮಿಶ್ರ ತಳಿಗಳಿಗೂ ಡಿಫ್ರೆನ್ಸ್ ಏನಿದೆ, ಯಾವುಗಳಿಂದ ನಾವು ಹಾಲನ್ನು ಡೈರಿ ಫಾರ್ಮನ್ನು ಸ್ಟಾರ್ಟ್ ಮಾಡಿ ಹಾಲು ತೆಗೆಯೋದಕ್ಕೆ ಯಾವುದು ಬೆಸ್ಟು, ಯಾವುದರಿಂದ ಹೆಚ್ಚು ಆದಾಯ ಗಳಿಸಬೇಕು, ಇದರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಮಾತಾಡಲಿಕ್ಕೆ ಹೋಗ್ತೀನಿ. ಮುಖ್ಯವಾಗಿ ರೈತ ಮಿತ್ರರೇ, ನೀವು ಯಾವುದರಿಂದ ಸ್ಟಾರ್ಟ್ ಮಾಡಬೇಕು, ಯಾವುದರಿಂದ ಹೆಚ್ಚು ಲಾಭ ಬರುತ್ತೆ, ಇದೆಲ್ಲ ಡಿಪೆಂಡ್ಸ್ ಆನ್ ಯುವರ್ ಮಾರ್ಕೆಟ್. ನಿಮ್ಮ ಒಂದು ಮಾರ್ಕೆಟಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಹಾಲನ್ನು ಕೊಂಡುಕೊಳ್ಳೋರ ಮೇಲೆ ಈ ಒಂದು ಯಾವ ಹಸುಗಳನ್ನು ನಾವು ಕಟ್ಟಬೇಕನ್ನೋದು ಡಿಪೆಂಡ್ ಆಗಿರುತ್ತೆ. ಎಕ್ಸಾಂಪಲ್, ಈಗ ನೀವು ನಗರ ಭಾಗದಿಂದ ಸ್ವಲ್ಪ ಹತ್ತಿರದಲ್ಲಿದ್ದು ನೀವು ನಗರ ಭಾಗದ ಮುಖ್ಯ ಅಂದರೆ ಈ ಒಂದು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿರುವಂತಹ ಜನರಿಗೆ ನೀವು ಹತ್ತಿರವಾಗಿದ್ದರೆ ಅಂಥವ್ರಿಗೆ ನೀವು ಹಾಲೇನಾದರೂ ಸಪ್ಲೈ ಮಾಡ್ತಿದ್ದೀರಾ ಅಂತ ಅಂದರೆ ಆವಾಗ ನೀವು ಖಂಡಿತ ನಿಮ್ಮ ಫಾರ್ಮನ್ನು ಯಾವುದರಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ಖಂಡಿತ ನೀವು ದೇಶಿ ಹಸುಗಳ ಒಂದು ಫಾರ್ಮನ್ನು ಸ್ಟಾರ್ಟ್ ಮಾಡಿ ದಿ ಬೆಸ್ಟಾಗಿ ನೀವು ಪ್ರಾಫಿಟನ್ನು ಪಡ್ಕೋಬೋದು. ನಗರ ಭಾಗಕ್ಕೆ ಹತ್ತಿರವಾಗಿರುವಂತಹ ಜನರು ಇಲ್ಲ, ನನಗೆ ಈ ರೀತಿ ಯಾವುದೇ ಫೆಸಿಲಿಟೀಸ್ ಅಂದರೆ ಹಿರಿಯರು, ಈ ಒಂದು ಉದ್ಯೋಗಿಗಳು, ಖಾಸಗಿ ಅಥವಾ ಸರ್ಕಾರಿ ಉದ್ಯೋಗಿಗಳು ಯಾರೇ ಆಗಿರ್ಬೋದು, ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಾರೆ. ಈ ಒಂದು ಜನಗಳಲ್ಲಿ ಪ್ರೆಸೆಂಟ್ ಸಿಚುವೇಶನ್ಸಲ್ಲಿ ಆರ್ಗ್ಯಾನಿಕ್ ಅಂತ ಹೋಗ್ತಾ ಇರ್ತಾರೆ. ಇಂಥ ಜನ ಏನಾದರೂ ನಿಮಗೆ ಪರಿಚಯ ಇತ್ತು, ಅವ್ರಿಗೆ ಈ ಒಂದು ಅವಶ್ಯಕತೆ ಇದೆ ಅನ್ನೋದಾದರೆ ಖಂಡಿತ ನೀವು ಸಪ್ಲೈ ಮಾಡಿ ಕನಿಷ್ಠ 80ರಿಂದ 90 ರೂಪಾಯಿ ಲೀಟರ್ ತನಕ ನೀವು ನಿಮ್ಮ ಒಂದು ಹಾಲನ್ನು ನೀವು ಮಾರಾಟ ಮಾಡ್ಕೋಬೋದು. ನನಗೆ ಈ ರೀತಿ ಸಿಸ್ಟಮ್ ಯಾವುದೂ ಇಲ್ಲ, ಇಲ್ಲಿ ಏನೂ ಇಲ್ಲ, ಒಟ್ಟಾರೆ ನಾನು ಹಾಲು ಉತ್ಪಾದನೆ ಮಾಡಬೇಕು, ಹಾಲು ಕೇಂದ್ರಗಳಿಗೆ ಹಾಲು ಒಂದು ಸಂಗ್ರಹಣಾ ಕೇಂದ್ರಗಳಿಗೆ ಅಥವಾ ಡೈರಿಗಳಿಗೆ ನಾನು ಸಪ್ಲೈ ಮಾಡಬೇಕು. ಯಾವ್ದು ಮಾಡಬೇಕಂದ್ರೆ ನೀವು ಎರಡೂ ಮಾತಿಲ್ಲದೆ ಮಿಶ್ರ ತಳಿಗಳಾದಂತಹ HF ಜರ್ಸಿಗಳ ಕಡೆ ಹೋದರೆ ಬೆಸ್ಟ್. ಯಾಕೆಂದರೆ HF ಜರ್ಸಿಗಳು ಅಧಿಕ ಹಾಲನ್ನು ಕೊಡ್ತವೆ. ಇಲ್ಲಿ ರೇಟ್ ಕಡಿಮೆ ಬರ್ಬೋದು, ನಮಗೆ 30ರಿಂದ 40 ರೂಪಾಯಿ ಒಳಗೆ ರೇಟ್ ಬರ್ಬೋದು, ತೊಂದರೆ ಇಲ್ಲ. ಹಾಲು ಅನ್ನೋದು ಉತ್ಪಾದನೆ ಜಾಸ್ತಿ ಆಗುತ್ತೆ. ಈ ಒಂದು ದೇಶಿ ಹಸಿಗಳು ಕಾಂಕ್ರೇಜ್ ಆಗ್ಬೋದು, ನಮ್ಮ ಒಂದು ಗಿರ್ ಆಗ್ಬೋದು, ರೆಡ್ ಸಿಂಧಿ, ಸಾಯಿವಾಲು ಮತ್ತಿದರೆ ನಮ್ಮ ಹಳ್ಳಿಕಾರ್, ಅಮೃತಮಹಾಲ ಮತ್ತೊಂದು ಯಾವುದಾದ್ರೂ ಸಹ ಹಾಲಿನ ಉತ್ಪಾದನೆ ಕಡಿಮೆ ಇದ್ದರೂ ಆರೋಗ್ಯದ ವಿಷಯಕ್ಕೆ ಅದು ಉತ್ಕೃಷ್ಟವಾದಂತಹ ಪೋಷಕಾಂಶಗಳನ್ನು ನಮಗೆ ಸರಬರಾಜು ಮಾಡುತ್ತೆ. ಇಲ್ಲಿ ಕ್ವಾಲಿಟಿ ಇರುತ್ತೆ, ಅಲ್ಲಿ ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಅಷ್ಟು ಡಿಫ್ರೆನ್ಸ್ ಇರುತ್ತೆ. ಖಂಡಿತ ನೀವೇನಾದರೂ ಒಂದು ನಗರ ಭಾಗಕ್ಕೆ ಹತ್ತಿರ ಇದ್ದು ಓನಾಗಿ ನೀವೇ ಮಾರ್ಕೆಟಿಂಗ್ ಮಾಡ್ಕೊಳ್ತೀವಿ ಅನ್ನೋದಾದರೆ ನೀವು ಖಂಡಿತ ದೇಶಿ ಹಸುಗಳನ್ನು ಸಾಕಾಣಿಕೆ ಮಾಡಿ ಅದರ ಸಗಣಿಗೂ ಬೆಲೆ ಇದೆ, ಅದರ ಗಂಜಲಕ್ಕೂ ಬೆಲೆ ಇದೆ, ಅದರ ಹಾಲಿಗೂ ಬೆಲೆ ಇದೆ. ಪ್ರತಿಯೊಂದಕ್ಕೂ ಸಹ ಆ ಒಂದು ದೇಶಿ ಹಸುವಿನ ಒಂದು ಪ್ರಾಮುಖ್ಯತೆ ಎಲ್ಲರಿಗೂ ತಿಳಿದಿದೆ. ಅದು ನಿಮಗೆ ತುಂಬ ಉಪಯೋಗ ಆಗುತ್ತೆ. ಅದರ ಮಾರ್ಕೆಟಿಂಗ್ ನೀವು ಮಾಡ್ಕೋತೀವಿ. ನಿಮ್ಮ ಒಂದು ಕೇಪಬಿಲಿಟಿ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ ಆ ಒಂದು ಡೈರಿ ಫಾರ್ಮ್. ನಮ್ಗೆ ಎಂಥದಿಲ್ಲ, ನಾವು ಹಾಲನ್ನು ಉತ್ಪಾದನೆ ಮಾಡಬೇಕು, ಡೈರಿಗೆ ಕೊಡಬೇಕು. ಅದರಿಂದ ಆ ಒಂದು ಆದಾಯವನ್ನು ಗಳಿಸಬೇಕು ಅನ್ನೋದಾದರೆ ನೀವು ಖಂಡಿತ HF ಮತ್ತು ಜರ್ಸಿ ಹಸುಗಳ ಜೊತೆ ನೀವು ಫಾರ್ಮನ್ನು ಮಾಡ್ಕೋಬೋದು. ಖಂಡಿತ ಈ ರೀತಿಯಾಗಿ ಮಾಡಿಕೊಂಡು ನೀವು ಇದನ್ನು ಮಾಡಿ. ಇಲ್ಲೋ ನಾನು ಆರ್ಗ್ಯಾನಿಕ್ಕಾಗಿ ಮಾಡ್ತೀನಿ, ಆರ್ಗ್ಯಾನಿಕಲ್ಲಿ ಮಾಡಿಬಿಟ್ಟು ಡೈರಿಗಳಿಗೆ ಹಾಲನ್ನು ಕೊಡ್ತೀವಿ ಅಂತಂದರೆ ನೋ ಯೂಸ್. ಯಾಕೆ ಅಂತಂದರೆ ನೀವು HF ಜರ್ಸಿ ಹಸುಗಳು ಕೊಟ್ಟರು ನಿಮಗೆ 30ರಿಂದ 35 ರೂಪಾಯಿ ಬೀಳುತ್ತೆ. ಮತ್ತು
ಯಾವುದು ನಮ್ಮ ಒಂದು ದೇಶೀಯ ಹಸುಗಳ ಹಾಲನ್ನು ಕೊಟ್ಟರು ಸಹ ನಿಮಗೆ ಬೀಳ್ತಕ್ಕಂಥದ್ದು 30-30 ರೂಪಾಯಿ. ಅಲ್ಲಿ ದೇಶೀಯ ಹಸುಗಳಿಂದ ಅಧಿಕ ಹಾಲನ್ನು ಉತ್ಪಾದನೆ ಮಾಡಲಿಕ್ಕೆ ಸೊ ನಮಗೆ ಲಿಮಿಟ್ ಇರುತ್ತೆ. ಸೊ ಅಲ್ಲಿ ರೇಟ್ ಜಾಸ್ತಿ ಇರುತ್ತೆ, ಅಂದರೆ ಬೇರೆ ಕಡೆ ಕೊಟ್ಟಾಗ. ಇಲ್ಲಿ ಎರಡೂ ಒಂದು ರಾಸುಗಳಿಗೂ ಒಂದೇ ರೀತಿಯ ರೇಟ್ ಬೀಳೋದ್ರಿಂದ ಸೊ ಅಲ್ಲಿ ಉತ್ಪಾದನೆ ಕಡಿಮೆ ಆಗುತ್ತೆ. ದೇಶೀಯ ಹಸುಗಳಲ್ಲಿ HF ಮತ್ತು ಜರ್ಸಿಗಳಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚಾಗಿರೋದ್ರಿಂದ ಖಂಡಿತ ನೀವು ಅನುಮಾನವಿಲ್ಲದೆ ಡೈರಿ ಒಂದು ಸೆಂಟ್ರಲ್ಗೆ ಹಾಲನ್ನು ಕೊಡ್ತೀರಿ ಅಂತ ಅಂದರೆ HF ಜರ್ಸಿಗಳನ್ನು ಖಂಡಿತ ಕಣ್ಣು ಮುಚ್ಕೊಂಡು ಅವಳಿಂದ ಸ್ಟಾರ್ಟ್ ಮಾಡಿ. ಇಲ್ಲ ನಾವು ಸ್ವಂತ ಮಾರ್ಕೆಟಿಂಗನ್ನು ಮಾಡ್ಕೊಳ್ತೀವಿ, ಸೊ ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸ್ತಾ ನಮ್ಮ ಒಂದು ಹಾಲನ್ನು ನಾವು ನಮ್ಮ ಒಂದು ಓನ್ ಸ್ಟೈಲಲ್ಲಿ ನಾವು ಮಾರ್ಕೆಟಿಂಗ್ ಮಾಡ್ಕೊಳ್ತೀವಿ ಅಂತಂದರೆ ಅದರಲ್ಲಿ ಅಂದರೆ ಬೇರೆ ಒಂದು ಇದಿಲ್ಲದೆ ನಮ್ಮ ಒಂದು ದೇಶೀಯ ಹಸುಗಳನ್ನು ಸಾಕಾಣಿಕೆ ಮಾಡಿ ಪ್ರತಿಯೊಬ್ಬರು ಸಹ ಅದರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾರೆ. ನೀವು ಇನ್ನೂ ಅದನ್ನು ಇಂಪ್ರೂವ್ ಮಾಡ್ತಾ ಹೋದರೆ ಗಂಜಲ ಮತ್ತು ಸಗಣಿಯಲ್ಲೂ ಸಹ ಲಾಭಾಂಶವನ್ನು ಪಡೆಯಬಹುದು. ನೀವು ಕೆಲವೊಂದು ವಿಡಿಯೋಗಳನ್ನು ಹಾಕಿದ್ದಾರೆ. ಸೊ ಸಗಣಿಯಿಂದ ಗೋಮೂತ್ರದಿಂದ ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ಅಫ್ಕೋರ್ಸ್ ಮಾಡ್ಬೋದು, ಅದರ ಬಗ್ಗೆ ಒಲಿವಿರುವಂತಹ ಜನರು ನಿನ್ನ ಸುತ್ತಮುತ್ತ ಇದ್ದರೆ ನೀವು ಅದನ್ನು ಸಹ ಮಾಡ್ಬೋದು. ಸೊ ನೀವು ಖಂಡಿತ ಅದರಲ್ಲಿ ಏನು ತಪ್ಪೇನಿಲ್ಲ, ಮಾಡಬಹುದು, ಅದು ಮಾಡ್ಕೋಬೋದು. ಬಟ್ ನಾವು ಸೆಂಟ್ರಿಗೆ ಹಾಲು ಕೊಡ್ತೀವಿ, ಒಂದು ಉದ್ಯಮವಾಗಿ ಸ್ಥಾಪನೆ ಮಾಡ್ತೀವಿ ಅಂತಂದರೆ ನೀವು HF ಜರ್ಸಿಗಳನ್ನು ಮಾಡಿಕೊಂಡು ಸೊ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡಿ ಹಣವನ್ನು ಗಳಿಸ್ಬೋದು. ಸೊ ಅಷ್ಟು ಈ ಒಂದು ಡಿಫ್ರೆನ್ಸು ಈ ಒಂದು ಪ್ರಶ್ನೆ ಕೇಳಿದವರಿಗೆ ಖಂಡಿತ ಈ ಒಂದು ಡಿಫ್ರೆನ್ಸಿಯೇಷನ್ ತಿಳಿದಿರುತ್ತೆ. ಸೊ ಈ ರೀತಿ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಿರುತ್ತೆ. ಖಂಡಿತ ನೀವು ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಖಂಡಿತ ಲೈಕ್ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಅಂತೂ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.